ಡಿ ಎನ್ ಎ ಎಷ್ಟು ವರ್ಷಗಳಷ್ಟು ಹಳೆಯದಾದ ಮೂಳೆಗಳಿಂದ ನಾವು ಗುರುತಿಸಬಹುದು? ಇದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕ್ರೈಟೀರಿಯಾ ಅಂತ ಇದೆಯಾ? ಐ ಮೀನ್ ಎಷ್ಟು ವರ್ಷ ಹಳೆಯದಿದ್ದರೂ ಕೂಡ ಡಿ ಎನ್ ಎನ ನಾವು ಕಂಡುಹಿಡಿಬಹುದು ಅಂತ ಹೇಳಿ. ನೋಡಿ, ಫೀಮರ್ ಇಸ್ ಒನ್ ಗುಡ್ ಸೋರ್ಸ್. ಅದಲ್ಲದೆ ಈಗ ಸ್ಕ್ವಾಮಸ್ ಪಾರ್ಟ್ ಆಫ್ ಟೆಂಪರಲ್ ಬೋನ್ ಸ್ಕಲ್ ಸಿಕ್ಕಿದೆ, ಪೆಟ್ರಸ್ ಪಾರ್ಟ್ ಆಫ್ ಟೆಂಪರಲ್ ಬೋನ್, ಅದು ಭಾರಿ ಗಟ್ಟಿ ಬೋನ್. ಅದರೊಳಗೆ ನಿಮಗೆ ಡಿ ಎನ್ ಎ ಸಾಧಾರಣ 50 ವರ್ಷ ಏನು ತೊಂದರೆನೇ ಇಲ್ಲ. ಹಲ್ಲು ಸಿಕ್ಕಿದೆ, ಹಲ್ಲು ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಡಿ ಎನ್ ಎ. ಸೊ ಡಿ ಎನ್ ಎ ವಿಷಯದ್ದು ದೇ ಕ್ಯಾನ್ ಗೆಟ್ ಡಿ ಎನ್ ಎ ಫಾರ್ ದಿಸ್. 50-60 ವರ್ಷ ಹಳೆದಿದ್ರು ಗುರುತಿಸಬಹುದಾ? ಎಷ್ಟು ವರ್ಷ ಆದ್ರೂ ಈಗ ನೋಡಿ ನೀವು ಇನ್ನೊಂದು ವಿಷಯ ಇದರಲ್ಲಿ, ಇಲ್ಲಿ ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಮಾಡಬಹುದು ಈ ಕೇಸ್. ಇದು ನಾವು 5 ಕೇಸ್ ಮಾಡಿದ್ದೇವೆ ಈ ಲಾಸ್ಟ್ 1 year ಅಲ್ಲಿ. ಅದರಲ್ಲಿ 2 ಐಡೆಂಟಿಫೈ ಆಗಿದೆ, ನಾನೇ ಮಾಡಿದ್ದು. ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಮಾಡಿ ಒಂದು ಚಿತ್ರ ಬಿಡಿಸಿ ಸಮಾಜಕ್ಕೆ ಕಳಿಸಿಕೊಡುದು, ಇಂಥವ್ರನ್ನ ಐಡೆಂಟಿಫೈ ಆಗಿದೆ ಇಲ್ವಾ ಅಂತ. ಆ ಒಂದು ಏಜ್, ಆ ಒಂದು ಸ್ಟ್ರಕ್ಚರ್, ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಐಡೆಂಟಿಫೈ ಆದವ್ರು ಬಂದು ಕೇಳ್ತಾರೆ, ಇವನ್ನೆಲ್ಲೋ ನೋಡಿದಾಗ ಉಂಟಲ್ಲ ಈ ಜನರನ್ನ ಅಂತ ಬಂದು ಕೇಳ್ತಾರೆ. ಎಕ್ಸಾಕ್ಟ್ ಆಗಿ ಆ ಲಿಪ್ ನೋಸ್ ಅಲ್ಲಿ ಮಾತ್ರ ತೊಂದರೆ ಆಗುದು ನಮ್ಗೆ, ಯಾಕಂದ್ರೆ ಲಿಪ್ ಡಿಪೆಂಡ್ಸ್ ಆನ್ ದ ಹ್ಯಾಬಿಟ್. ಬಟ್ ಫೇಶಿಯಲ್ ಸ್ಟ್ರಕ್ಚರ್ ಮೇಲೆ, ಬೋನಿ ಸ್ಟ್ರಕ್ಚರ್ ಮೇಲೆ ನಾವೊಂದು ರೀಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾ ಇದ್ದೇವೆ. ಅದು ಒಂದು ಟ್ರೈ ಮಾಡಬಹುದು ಈ ಕೇಸಲ್ಲಿ. ಈಗ ಪರ್ಟಿಕ್ಯುಲರ್ ಧರ್ಮಸ್ಥಳ ಕೇಸ್ ಮಹಾಬಲಿ ಶೆಟ್ಟಿ ಅವರು ಎಷ್ಟು ಸವಾಲಾಗುತ್ತೆ ವಿಧಿವಿಜ್ಞಾನ ತಂಡಕ್ಕೆ ಅಂತ? ಇಲ್ಲ, ದಿಸ್ ಇಸ್ ರೆಗ್ಯುಲರ್ ಪ್ರೋಸೆಸ್. ಇದು ಜಸ್ಟ್ ಹೈಪ್ ಕ್ರಿಯೇಟ್ ಆಗಿದೆ, ಇದು ಆಗ್ತಾ ಇರ್ತದೆ. ಈಗ ನಾನು 9 ಎಕ್ಸಿಬಿಷನ್ ಮಾಡಿದ್ದೇನೆ, ಅದರಲ್ಲಿ 3 ಲೈಫ್ ಇಂಪ್ರೆಸ್ಮೆಂಟ್ ಆಗಿದೆ 3 ಕೇಸಲ್ಲಿ. 2 ಕೇಸ್ ಜಸ್ಟ್ ಐಡೆಂಟಿಫಿಕೇಶನ್ ಮಿಸ್ ಐಡೆಂಟಿಫೈ ಆಗಿದೆ ಅಂತ ಹೇಳಿದ್ದು, ಇನ್ನೊಂದು 2 ಮಕ್ಕಳದ್ದು. ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ದೇಶದಲ್ಲಿ ಒಂದಲ್ಲ ಒಂದು ರಾಜ್ಯದಲ್ಲಿ ಎಕ್ಸಿಬಿಷನ್ ಡೈಲಿ ಆಗ್ತಿರ್ಬೋದು. ಇದು ಹೈಪ್ ಕ್ರಿಯೇಟ್ ಆಗಿದೆ ಅಷ್ಟೇ. ಬಟ್ for conviction, for ending the case, identification is prominent. ಐಡೆಂಟಿಫಿಕೇಶನ್ ಆಗದಿದ್ರೆ ಕೇಸ್ ಕ್ಲೋಸ್ ಆಗುದಿಲ್ಲ. ಅಂದ್ರೆ ಈಗ ನೀವೇ ಗಮನಿಸಿದಿರಿ ಶೆಟ್ರೆ, ಈಗ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ, ಹಂಗಂತೆ ಹಿಂಗಂತೆ ಧರ್ಮಸ್ಥಳದಲ್ಲಿ ಅದಂತೆ ಇದಂತೆ ನೀವು ಕೇಳಿರ್ತೀರಿ ಎಲ್ಲ ಆರೋಪಗಳನ್ನ. ಸೊ ಈಗ ಸಿಕ್ಕಿರುವಂತ ಈ ಮೂಳೆಗಳು ಮತ್ತೊಂದು ಮುಗಿದೊಂದು ಈಗ ನಡೀತಾ ಇರುವಂತ ತನಿಖೆಗೆ ಎಷ್ಟು ಪುಷ್ಟಿಯನ್ನ ಕೊಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಮಹಾಬಲಿ ಶೆಟ್ರೆ. ಎಲ್ಲದಕ್ಕೂ ಐಡೆಂಟಿಫಿಕೇಶನ್ ಆಗದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ನಮ್ಮ ಪೊಲೀಸ್ ಸರ್ ಹೇಳಿದಾಗೆ ಐಡೆಂಟಿಫಿಕೇಶನ್ ಆಗದೆ ಕೇಸ್ ಮುಂದೆ ಹೋಗುದೇ ಇಲ್ಲ. ಈಗ ನಾವು ಫೈರ್ ಆರ್ಮ್ ಇಂಜುರಿ ಅಂತ ಇಟ್ಕೊಳ್ಳಿ, ಆಗಿದೆ ಅಂತ ಹೇಳುವ, ಬುಲೆಟ್ ಸಿಕ್ತು ಬಾಡಿ ಒಳಗೆ ಬುಲೆಟ್ ಸಿಕ್ಕಿದ ಕಾರಣ ಐಡೆಂಟಿಫೈ ಆಗದೆ ಹೇಗೆ ಮಾಡುದು? ಈಗ ಫ್ರಾಕ್ಚರ್ ಆಗಿದೆ, ಅವನಿಗೆ ಐಡೆಂಟಿಫಿಕೇಶನ್ ಆದ್ರೆ ಮಾತ್ರ ಅವನು ಫ್ರಾಕ್ಚರ್ ಆಗಿ ಇಂಪ್ಲಾಂಟ್ ಹಾಕಿದ್ರೆ ರಾಡ್ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಆ ರಾಡ್ ಮೇಲೆ ಸಹ ಹುಡುಕ್ಬಹುದು ಯಾವ ಕಂಪ್ನಿದು, ಎಲ್ಲಿ ಹಾಕಿದ್ದು, ಎಲ್ಲಿ ಸೇಲ್ ಮಾಡಿದಂತ. ಇದು TDS ಜಾಬ್. ಬಟ್ ಈವನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅದನ್ನು ಹುಡುಕ್ತಾರೆ. ಬಟ್ ಐಡೆಂಟಿಫಿಕೇಶನ್ ಇಸ್ ಪ್ಯಾರಮೌಂಟ್. ಐಡೆಂಟಿಫಿಕೇಶನ್ ಆದ್ರೆ ಮಾತ್ರ ಮುಂದೆ ಹೋಗ್ತದೆ ಕೇಸ್. ನಿಮಗೇನು ಅನಿಸುತ್ತೆ ಮಹಾಬಲಿ ಶೆಟ್ಟಿ ಅವರೇ, ಐಡೆಂಟಿಫಿಕೇಶನ್ ಕಷ್ಟ ಆಗ್ಬೋದಾ ಈ ಕೇಸಲ್ಲಿ? ಇಷ್ಟೆಲ್ಲ ಎಲುಬು ಎಲ್ಲ ಸಿಕ್ಕಿದ್ದರೂ ಕೂಡ ಕಷ್ಟ. ಐಡೆಂಟಿಫಿಕೇಶನ್ ಮಾಡೋದು ಬಾರಿ ಕಷ್ಟ. ಯಾಕಂದ್ರೆ ಆ ಏಜಿನವರು ಎಷ್ಟು, ಈ ಖಾಲಿ ಧರ್ಮಸ್ಥಳ ಪರಿಸರ ಆದ್ರೆ ತೊಂದರೆ ಇಲ್ಲ. ಇಲ್ಲಿ ಧರ್ಮಸ್ಥಳಕ್ಕೆ ನಾರ್ತ್ ಕರ್ನಾಟಕದಿಂದ, ಸೌತ್ ಕರ್ನಾಟಕದಿಂದ, ಎಲ್ಲಾ ಕಡೆಯಿಂದ ಬರ್ತಾರೆ. ದಿನಕ್ಕೆ 20-25 ಸಾವಿರ ಜನ ಬರ್ತಾ ಇರ್ತಾರೆ. ಅದರಲ್ಲಿ ಸಾಧಾರಣ ಒಂದು 430 ಪ್ಲಸ್ 200 650 ಮಿಸ್ಸಿಂಗ್, ಇದು ಅನ್ಯಾಚುರಲ್ ಡೆತ್ ಆಗಿದೆ. ಅದರಲ್ಲಿ ಸಾಧಾರಣ 70 ಅನ್ಐಡೆಂಟಿಫೈ ಬಾಡಿ ನಾವೇ ಮಾಡಿದ್ದೇವೆ, ಆಟೋಪ್ಸಿ, ಪೋಸ್ಟ್ ಮಾರ್ಟಮ್. ಅನ್ಐಡೆಂಟಿಫೈ ಬಾಡಿ ನಾವು ಅಲ್ಲಿ ಎಕ್ಸಾಕ್ಟ್ ಒಂದು 5-10 ವರ್ಷ ಆಚೆ ಈಚೆ ಏಜ್ ಡಿಫ್ರೆನ್ಸ್ ಕೊಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬರ್ದಿರ್ತೇವೆ. ಸೊ ಅದನ್ನೆಲ್ಲ ಹುಡ್ಕೊಂಡು ಹೋದ್ರೆ ಐಡೆಂಟಿಫೈ ಆದ್ರೆ ಮಾತ್ರ. ಬಟ್ ವೆರಿ ಡಿಫಿಕಲ್ಟ್ ಜಾಬ್, TDS ಜಾಬ್. ಸರ್, ಈಗ ಇನ್ನೊಂದು, ಅವರು ಸೂಸೈಡ್ ಮಾಡ್ಕೊಂಡಿದ್ರೆ, ಅವರು ಡ್ರೌನಿಂಗ್ ಆಗಿದ್ರೆ, ಎಲ್ಲದರೂ ನಾವು ಪ್ರಿಜುಡಿಸ್ ಆಗಿ ನೋಡಬಾರ್ದಲ್ಲ. ಅದು ಮರ್ಡರೇ ಮಾಡಿದ್ದಾರೆ, ಅದೇ ಮಾಡಿದ್ದಾರೆ ಅಂತ ಹೇಳಿ. ಇಫ್ ಯು ಗೆಟ್ ಇನ್ ಟು ದ್ಯಾಟ್, ದೆನ್ ಅವರ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ವಿಲ್ ಚೇಂಜ್. ನಾವು ಯಾವಾಗಲೂ ಇನ್ವೆಸ್ಟಿಗೇಷನ್ ಹೋಗುವಾಗ ಓಪನ್ ಮೈಂಡಲ್ಲಿ ಹೋಗ್ಬೇಕು. ಪೊಲೀಸರ ಸಾಹೇಬ್ರ ಹತ್ರ ಕೇಳಿ, ಅವ್ರು ಹೇಳ್ತಾರೆ ಓಪನ್ ಮೈಂಡಲ್ಲಿ ಹೋದ್ರೆ ಮಾತ್ರ ನಮ್ಗೆ ಡೈರೆಕ್ಷನ್ ಸಿಕ್ಕುದು, ಇಲ್ಲದ್ರೆ ಒಂದೇ ಡೈರೆಕ್ಷನ್ ಹೋಗ್ತಾ ಇರ್ತೇವೆ ನಾವು. ಹೌದು. ಸೊ ಬೇರೆ ಯಾವ್ಯಾವ ರೀತಿ ಮೃತಪಟ್ಟರೆ ಗುರುತಿಸೋದಕ್ಕೆ ಈಸಿ ಆಗ್ಬೋದು? ಈಗ ಸೂಸೈಡ್ ಮಾಡ್ಕೊಂಡಿದ್ರೆ ಗುರುತಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಬೇರೆ ಯಾವ್ಯಾವ ರೀತಿ ಮೃತಪಟ್ಟಿದ್ರೆ ಗುರುತಿಸೋದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗ್ಬೋದು? ಈಗ ಸ್ಕೆಲಿಟಲ್ ರಿಮೇನ್ಸ್ ನಾವು ಒಂದು ಎಕ್ಸಿಮೇಷನ್ ಅಲ್ಲಿ
ಟ್ರಿಪಲ್ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟ ಒಂದು ಕೇಸಲ್ಲಿ 7 ದಿನ ಹಿಂದೆ ಅದು ಮರ್ಡರ್ ಆಗಿತ್ತು. ಹಾ 2 ಜನರನ್ನು ಮರ್ಡರ್ ಮಾಡಿದ್ರು. ಹ್ಮ್ ಅದನ್ನು ಕುತ್ತಿಗೆ ಕಟ್ ಮಾಡಿ ಹಲಾಲ್ ಮಾಡಿ ಕಾಲನ್ ಮೇಲೆ ಕಟ್ಟಿ ಎಲ್ಲ ಬ್ಲಡ್ ಅನ್ನು ಡ್ರೈನ್ ಮಾಡಿಸಿ, ಹ್ಮ್ ನಾಟ್ ಎ ಸಿಂಗಲ್ ಡ್ರಾಪ್ ಆಫ್ ಬ್ಲಡ್ ವಾಸ್ ದೇರ್ ಇನ್ ದ ಬಾಡಿ. ಅದನ್ನು ತಗೊಂಡೋಗಿ 80 ಕಿಲೋಮೀಟರ್ ದೂರ ಕೇರಳದಲ್ಲಿ ಗುಂಡಿ ತೋಡಿ, ದೃಶ್ಯಂ ಪಿಕ್ಚರ್ ಆಗಿ ಒಂದು ಗುಂಡಿ ತೋಡಿ ಒಳಗಾಕಿ ಇಟ್ಟಿದ್ರು. ಹ್ಮ್ ನಮ್ಮ ದಿನಕರ್ ಶೆಟ್ಟರ್ ಅಂತ ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು, ರಾಮನಗರಲ್ಲಿ ಇದ್ರು. ಈಗ ಸದ್ಯಕ್ಕೆ ಈಗ ಎಲ್ಲಿದ್ರು ಗೊತ್ತಿಲ್ಲ, ಅವರು DSP ಆಗಿದ್ರು. ಹ್ಮ್ ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಎಕ್ಸ್ಯೂಮ್ ಮಾಡಿ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಿ ಬಾಡಿ ಆಸ್ ಐಡೆಂಟಿಫೈಡ್ ಬೇಸ್ಡ್ ಆನ್ ಓನ್ಲಿ ಒಂದು ಫೇಶಿಯಲ್ ಸ್ಟ್ರಕ್ಚರ್. ಯಾಕಂತ ಹೇಳಿದ್ರೆ ಅದು ಕೇಳಿದ್ರು ಜಡ್ಜ್ ಹೇಗಂತ. ಅದಕ್ಕೆ ನಾವು ಉತ್ತರ ಕೊಟ್ಟದ್ದು, ಮಟನ್ ಬೆಳಿಗ್ಗೆ 6 ಗಂಟೆಗೆ ಹಾಕಿದ್ 6 ಗಂಟೆಗೆ ಹಾಕಿದ್ದನ್ನು ಸಂಜೆ 6 ಗಂಟೆಗೆ ಹಾಳಾಗುದಿಲ್ಲ. ಯಾಕಂತ ಹೇಳಿದ್ರೆ ಆಲ್ ದ ಬ್ಲಡ್ ಇಸ್ ಡ್ರೈನ್ಡ್. ಓಹೋ ಸೊ ಅದೇ ತರದಲ್ಲಿ ಹೇಳಿ ಅದನ್ನು ಕೋರ್ಟಿಗೆ ಕನ್ವಿನ್ಸ್ ಮಾಡಿ, ಯಾವ ಯಾವ ಗಾಯ ಅದೆಲ್ಲ ಸ್ಟ್ಯಾಬ್ ಇಂಜುರಿ ಎಲ್ಲ ಕೋರ್ಟಿಗೆ ಕನ್ವಿನ್ಸ್ ಮಾಡಿದ ನಂತರ ಕನ್ವಿಕ್ಷನ್ ಆಯ್ತು. ಹ್ಮ್ ಸೊ ಈ ತರ ಸ್ಟ್ಯಾಬ್ ಇಂಜುರಿ ರೂಲ್ಡ್ ಔಟ್. ಓನ್ಲಿ ಕೇಸಸ್ ಎಲ್ಲಿಯಾದ್ರೂ ಫ್ರಾಕ್ಚರ್, ಅದು ಕತ್ತಿಯಲ್ಲಿ ಕಟ್ಟಿದ್ರೆ ಅದನ್ನ ಆಂಟಿಮೋಟಮ್ ಪೋಸ್ಟ್ ಮಾರ್ಟಮ್ ಅಂತ ಹೇಳ್ಬಹುದು ಫ್ರಾಕ್ಚರ್ ನೋಡಿ. ಯಾಕಂದ್ರೆ ಆ ಫ್ರಾಕ್ಚರ್ ಸೈಟ್ ಅಲ್ಲಿ ಸ್ವಲ್ಪ ಸ್ಟೈನಿಂಗ್ ಇರ್ತದೆ. ಆ ಸ್ಟೈನಿಂಗ್ ವಿಲ್ ಸ್ಟೇ ಫಾರ್ ಲಾಂಗ್ 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 ಟೈಮ್. ಆಂಟಿಮೋಟಮ್ ಪೋಸ್ಟ್ ಮಾರ್ಟಮ್ ಅಂತ ಹೇಳ್ಬೋದು. ಬಟ್ ಬಿಯಾಂಡ್ ದಟ್ ವೆರಿ ವೆರಿ ಡಿಫಿಕಲ್ಟ್. DNA ಎಷ್ಟು ವರ್ಷಗಳಷ್ಟು ಹಳೆಯದಾದ ಮೂಳೆಗಳಿಂದ ನಾವು ಗುರುತಿಸಬಹುದು? ಇದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕ್ರೈಟೀರಿಯಾ ಅಂತ ಇದೆಯಾ? ಐ ಮೀನ್ ಎಷ್ಟು ವರ್ಷ ಹಳೆಯದಿದ್ದರೂ ಕೂಡ DNA ನಾವು ಕಂಡು ಹಿಡಿಬಹುದು ಅಂತ ಹೇಳಿ? ನೋಡಿ, ಫೀಮರ್ ಇಸ್ ಒನ್ ಗುಡ್ ಸೋರ್ಸ್. ಅದಲ್ಲದೆ ಈಗ ಸ್ಕ್ವಾಮಸ್ ಪಾರ್ಟ್ ಆಫ್ ಟೆಂಪರಲ್ ಬೋನ್ ಸ್ಕಲ್ ಸಿಕ್ಕಿದೆ, ಹಾ ಪೆಟ್ರಸ್ ಪಾರ್ಟ್ ಆಫ್ ಟೆಂಪರಲ್ ಬೋನ್, ಅದು ಭಾರಿ ಗಟ್ಟಿ ಬೋನ್. ಅದರೊಳಗೆ ನಿಮಗೆ DNA ಸಾಧಾರಣ 50 ವರ್ಷ ಏನು ತೊಂದರೆನೇ ಇಲ್ಲ. ಹಲ್ಲು ಸಿಕ್ಕಿದೆ, ಹಲ್ಲು ಇಸ್ ಎ ವೆರಿ ಗುಡ್ ಸೋರ್ಸ್ ಆಫ್ DNA. ಹ್ಮ್ ಸೊ DNA ವಿಷಯದ್ದು ದೇ ಕ್ಯಾನ್ ಗೆಟ್ DNA ಫಾರ್ ದಿಸ್ 50-60 ವರ್ಷ ಹಳೆದಿದ್ರೂ ಗುರುತಿಸಬಹುದಾ? ಎಷ್ಟು ವರ್ಷ ಆದ್ರೂ ಗುರುತಿಸ್ಬೋದು. ಓ ಈಗ ನೋಡಿ ನೀವು ಇನ್ನೊಂದು ವಿಷಯ ಇದರಲ್ಲಿ, ಹಾ ಇಲ್ಲಿ ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಮಾಡಬಹುದು ಈ ಕೇಸ್. ಇದು ಹ್ಮ್ ನಾವು 5 ಕೇಸ್ ಮಾಡಿದ್ದೇವೆ ಈ ಲಾಸ್ಟ್ 1 year ಅಲ್ಲಿ. ಅದರಲ್ಲಿ 2 ಐಡೆಂಟಿಫೈ ಆಗಿದೆ, ಹ್ಮ್ ನಾನೇ ಮಾಡಿದ್ದು. ಹಾ ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಮಾಡಿ ಹ್ಮ್ ಒಂದು ಚಿತ್ರ ಬಿಡಿಸಿ ಸಮಾಜಕ್ಕೆ ಕಳಿಸಿಕೊಡುದು, ಇಂಥವ್ರನ್ನ ಐಡೆಂಟಿಫೈ ಆಗಿದೆ ಇಲ್ವಾ ಅಂತ. ಹ್ಮ್ ಹ್ಮ್ ಆ ಒಂದು ಏಜ್, ಆ ಒಂದು ಸ್ಟ್ರಕ್ಚರ್, ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಐಡೆಂಟಿಫೈ ಆದವ್ರು ಬಂದು ಕೇಳ್ತಾರೆ, ಇವನ್ನೆಲ್ಲೋ ನೋಡಿದಾಗ ಉಂಟಲ್ಲ ಈ ಜನರನ್ನ ಅಂತ ಬಂದು ಕೇಳ್ತಾರೆ. ಎಕ್ಸಾಕ್ಟ್ ಆಗಿ ಆ ಲಿಪ್ ನೋಸ್ ಅಲ್ಲಿ ಮಾತ್ರ ತೊಂದರೆ ಆಗುದು ನಮ್ಗೆ, ಯಾಕಂದ್ರೆ ಲಿಪ್ ಡಿಪೆಂಡ್ಸ್ ಆನ್ ದ ಹ್ಯಾಬಿಟ್. ಬಟ್ ಫೇಶಿಯಲ್ ಸ್ಟ್ರಕ್ಚರ್ ಮೇಲೆ, ಬೋನಿ ಸ್ಟ್ರಕ್ಚರ್ ಮೇಲೆ ನಾವೊಂದು ರೀಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾ ಇದ್ದೇವೆ. ಹ್ಮ್ ಓಕೆ, ಇದು So ಅದು ಒಂದು ಟ್ರೈ ಮಾಡ್ಬೋದು ಈ ಕೇಸಲ್ಲಿ. ಈಗ ಪರ್ಟಿಕ್ಯುಲರ್ ಧರ್ಮಸ್ಥಳ ಕೇಸ್ ಮಹಾಬಲಿ ಶೆಟ್ಟಿ ಅವರು ಎಷ್ಟು ಸವಾಲಾಗುತ್ತೆ ವಿಧಿವಿಜ್ಞಾನ ತಂಡಕ್ಕೆ ಅಂತ? ಇಲ್ಲ, ದಿಸ್ ಇಸ್ ರೆಗ್ಯುಲರ್ ಪ್ರೋಸೆಸ್. ಹಾ ಇದು ಜಸ್ಟ್ ಹೈಪ್ ಕ್ರಿಯೇಟ್ ಆಗಿದೆ, ಇದು ಆಗ್ತಾ ಇರ್ತದೆ. ಈಗ ನಾನು 9 ಎಕ್ಸಿಬಿಷನ್ ಮಾಡಿದ್ದೇನೆ, ಅದರಲ್ಲಿ 3 ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ 3 ಕೇಸಲ್ಲಿ. 2 ಕೇಸ್ ಜಸ್ಟ್ ಐಡೆಂಟಿಫಿಕೇಶನ್ ಮಿಸ್ ಐಡೆಂಟಿಫೈ ಆಗಿದೆ ಅಂತ ಹೇಳಿದ್ದು, ಇನ್ನೊಂದು 2 ಮಕ್ಕಳದ್ದು. ಹ್ಮ್ ಹ್ಮ್ ಈ ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ದೇಶದಲ್ಲಿ ಒಂದಲ್ಲ ಒಂದು ರಾಜ್ಯದಲ್ಲಿ ಎಕ್ಸಿಬಿಷನ್ ಡೈಲಿ ಆಗ್ತಿರ್ಬೋದು. ಹ್ಮ್ ಇದು ಹೈಪ್ ಕ್ರಿಯೇಟ್ ಆಗಿದೆ ಅಷ್ಟೇ. ಬಟ್ ಫಾರ್ ಕನ್ವಿಕ್ಷನ್, ಫಾರ್ ಎಂಡಿಂಗ್ ದ ಕೇಸ್, ಐಡೆಂಟಿಫಿಕೇಶನ್ ಇಸ್ ಪ್ರಾಮಿನೆಂಟ್. ಐಡೆಂಟಿಫಿಕೇಶನ್ ಆಗದಿದ್ರೆ ಕೇಸ್ ಕ್ಲೋಸ್ ಆಗುದಿಲ್ಲ. ಹ್ಮ್ ಅಂದ್ರೆ ಈಗ ನೀವೇ ಗಮನಿಸಿದ್ದೀರಿ ಶೆಟ್ರೆ, ಈಗ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ, ಹಂಗಂತೆ ಹಿಂಗಂತೆ ಧರ್ಮಸ್ಥಳದಲ್ಲಿ ಅದಂತೆ ಇದಂತೆ ನೀವು ಕೇಳಿರ್ತೀರಿ ಎಲ್ಲ ಆರೋಪಗಳನ್ನ. ಸೊ ಈಗ ಸಿಕ್ಕಿರುವಂಥ ಈ ಮೂಳೆಗಳು ಮತ್ತೊಂದು ಮುಗಿದೊಂದು ಈಗ ನಡೀತಾ ಇರೋಂಥ ತನಿಖೆಗೆ ಎಷ್ಟು ಪುಷ್ಟಿಯನ್ನ ಕೊಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಮಹಾಬಲಿ ಶೆಟ್ರೆ. ಎಲ್ಲದಕ್ಕೂ ಐಡೆಂಟಿಫಿಕೇಶನ್ ಆಗದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಹಾ 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 ನಮ್ಮ ಪೊಲೀಸ್ ಸರ್ ಹೇಳಿದಾಗೆ ಹ್ಮ್ ಐಡೆಂಟಿಫಿಕೇಶನ್ ಆಗದೆ ಕೇಸ್ ಮುಂದೆ ಹೋಗುದೇ ಇಲ್ಲ. ಹ್ಮ್ ಈಗ ನಾವು ಫೈರ್ ಆರ್ಮ್ ಇಂಜುರಿ ಅಂತ ಇಟ್ಕೊಳ್ಳಿ, ಆಗಿದೆ ಅಂತ ಹೇಳುವ, ಬುಲೆಟ್ ಸಿಕ್ತು ಬಾಡಿ ಒಳಗೆ. ಹ್ಮ್ ಬಾಡಿ ಒಳಗೆ ಬುಲೆಟ್ ಸಿಕ್ಕಿದ ಕಾರಣ ಐಡೆಂಟಿಫೈ ಆಗದೆ ಹೇಗೆ ಮಾಡುದು? ಈಗ ಫ್ರಾಕ್ಚರ್ ಆಗಿದೆ, ಅವನಿಗೆ ಐಡೆಂಟಿಫಿಕೇಶನ್ ಆದ್ರೆ ಮಾತ್ರ ಅವನು ಫ್ರಾಕ್ಚರ್ ಆಗಿ ಇಂಪ್ಲಾಂಟ್ ಹಾಕಿದ್ರೆ ರಾಡ್ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಆ ರಾಡ್ ಮೇಲೆ ಸಹ ಹುಡುಕ್ಬೋದು ಯಾವ ಕಂಪ್ನಿದು, ಎಲ್ಲಿ ಹಾಕಿದ್ದು, ಎಲ್ಲಿ ಸೇಲ್ ಮಾಡಿದಂತ. ಇದು TDS ಜಾಬ್. ಬಟ್ ಇವನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅದನ್ನು ಹುಡುಕ್ತಾರೆ. ಬಟ್ ಐಡೆಂಟಿಫಿಕೇಶನ್ ಇಸ್ ಪ್ಯಾರಮೌಂಟ್. ಐಡೆಂಟಿಫಿಕೇಶನ್ ಆದ್ರೆ ಮಾತ್ರ ಮುಂದೆ ಹೋಗ್ತದೆ ಕೇಸ್. ಹ್ಮ್ 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 ಇನ್ನು ನಿಮಗೇನು ಅನಿಸುತ್ತೆ ಮಹಾಬಲಿ ಶೆಟ್ಟಿ ಅವರೇ, ಐಡೆಂಟಿಫಿಕೇಶನ್ ಕಷ್ಟ ಆಗ್ಬೋದಾ ಈ ಕೇಸಲ್ಲಿ? ಇಷ್ಟೆಲ್ಲ ಎಲುಬು ಎಲ್ಲ ಸಿಕ್ಕಿದ್ದರೂ ಕೂಡ ಕಷ್ಟ. ಐಡೆಂಟಿಫಿಕೇಶನ್ ಮಾಡೋದು ಬಾರಿ ಕಷ್ಟ. ಯಾಕಂದ್ರೆ ಆ ಏಜಿನವರು ಎಷ್ಟು, ಈ ಖಾಲಿ ಧರ್ಮಸ್ಥಳ ಪರಿಸರ ಆದ್ರೆ ತೊಂದರೆ ಇಲ್ಲ. ಇಲ್ಲಿ ಧರ್ಮಸ್ಥಳಕ್ಕೆ
ನಾರ್ತ್ ಕರ್ನಾಟಕದಿಂದ, ಸೌತ್ ಕರ್ನಾಟಕದಿಂದ ಎಲ್ಲಾ ಕಡೆಯಿಂದ ಬರ್ತಾರೆ. ದಿನಕ್ಕೆ Out of 20 25 ಸಾವಿರ ಜನ ಬರ್ತಾ ಇರ್ತಾರೆ. ಅದರಲ್ಲಿ ಸಾಧಾರಣ ಒಂದು 430 ಪ್ಲಸ್ 200 600 650 ಮಿಸ್ಸಿಂಗ್ ಇದು ಅನ್ಯಾಚುರಲ್ ಡೆತ್ ಆಗಿದೆ. ಹ್ಮ್ ಅದರಲ್ಲಿ ಸಾಧಾರಣ 70 ಅನ್ಐಡೆಂಟಿಫೈಡ್ ಬಾಡಿ ನಾವೇ ಮಾಡಿದ್ದೇವೆ, ಆಟೋಪ್ಸಿ ಪೋಸ್ಟ್ ಮಾರ್ಟಮ್ ಹ್ಮ್ ಅನ್ಐಡೆಂಟಿಫೈಡ್ ಬಾಡಿ. ನಾವು ಅಲ್ಲಿ ಎಕ್ಸಾಕ್ಟ್ ಒಂದು 5 ರಿಂದ 10 ವರ್ಷ ಆಚೆ ಈಚೆ ಏಜ್ ಡಿಫ್ರೆನ್ಸ್ ಕೊಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬರೆದಿರ್ತೇವೆ. ಸೊ ಅದನ್ನೆಲ್ಲ ಹುಡ್ಕೊಂಡು ಹೋದ್ರೆ ಐಡೆಂಟಿಫೈ ಆದ್ರೆ ಮಾತ್ರ, ಬಟ್ ವೆರಿ ಡಿಫಿಕಲ್ಟ್ ಜಾಬ್, ಟಿಡಿಎಸ್ ಜಾಬ್. ಹ್ಮ್ ಹ್ಮ್ ಹ್ಮ್. ಸರ್ ಈಗ ಇನ್ನೊಂದು ಅವರು ಸೂಸೈಡ್ ಮಾಡ್ಕೊಂಡಿದ್ರೆ, ಅವರು ಡ್ರೌನಿಂಗ್ ಆಗಿದ್ರೆ, ಹ್ಮ್ ಎಲ್ಲದರೂ ನಾವು ಪ್ರಿಜುಡಿಸ್ ಆಗಿ ನೋಡಬಾರ್ದಲ್ಲ. ಅದು ಮರ್ಡರೇ ಮಾಡಿದ್ದಾರೆ, ಅದೇ ಮಾಡಿದ್ದಾರೆ ಅಂತ ಹೇಳಿ. ಇಫ್ ಯು ಗೆಟ್ ಇನ್ ಟು ದ್ಯಾಟ್, ದೆನ್ ಅವರ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ವಿಲ್ ಚೇಂಜ್. ನಾವು ಯಾವಾಗಲೂ ಇನ್ವೆಸ್ಟಿಗೇಷನ್ ಹೋಗುವಾಗ ಓಪನ್ ಮೈಂಡಲ್ಲಿ ಹೋಗ್ಬೇಕು. ಪೊಲೀಸರ ಸಾಹೇಬ್ರ ಹತ್ರ ಕೇಳಿ, ಅವ್ರು ಹೇಳ್ತಾರೆ ಓಪನ್ ಮೈಂಡಲ್ಲಿ ಹೋದ್ರೆ ಮಾತ್ರ ನಮ್ಗೆ ಡೈರೆಕ್ಷನ್ ಸಿಕ್ಕುದು, ಇಲ್ಲದ್ರೆ ಒಂದೇ ಡೈರೆಕ್ಷನ್ ಹೋಗ್ತಾ ಇರ್ತೇವೆ ನಾವು. ಹೌದು. ಸೊ ಬೇರೆ ಯಾವ್ಯಾವ ರೀತಿ ಮೃತಪಟ್ಟರೆ ಗುರುತಿಸೋದಕ್ಕೆ ಈಸಿ ಆಗ್ಬೋದು? ಈಗ ಸೂಸೈಡ್ ಮಾಡ್ಕೊಂಡಿದ್ರೆ ಗುರುತಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಬೇರೆ ಯಾವ್ಯಾವ ರೀತಿ ಮೃತಪಟ್ಟಿದ್ರೆ ಗುರುತಿಸೋದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗ್ಬೋದು? ಈಗ ಸ್ಕೆಲಿಟಲ್ ರಿಮೇನ್ಸ್, ನಾವು ಒಂದು ಎಕ್ಸಿಮೇಷನ್ ಅಲ್ಲಿ ಟ್ರಿಪಲ್ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟ ಒಂದು ಕೇಸಲ್ಲಿ 7 ದಿನ ಹಿಂದೆ ಅದು ಮರ್ಡರ್ ಆಗಿತ್ತು. 2 ಜನರನ್ನು ಮರ್ಡರ್ ಮಾಡಿದ್ರು. ಅದನ್ನು ಕುತ್ತಿಗೆ ಕಟ್ ಮಾಡಿ, ಹಲಾಲ್ ಮಾಡಿ, ಕಾಲನ್ ಮೇಲೆ ಕಟ್ಟಿ, ಎಲ್ಲ ಬ್ಲಡ್ ಅನ್ನು ಡ್ರೈನ್ ಮಾಡಿಸಿ, ನಾಟ್ ಎ ಸಿಂಗಲ್ ಡ್ರಾಪ್ ಆಫ್ ಬ್ಲಡ್ ವಾಸ್ ದೇರ್ ಇನ್ ದ ಬಾಡಿ. ಅದನ್ನು ತಗೊಂಡೋಗಿ 80 ಕಿಲೋಮೀಟರ್ ದೂರ ಕೇರಳದಲ್ಲಿ ಗುಂಡಿ ತೋಡಿ, ದೃಶ್ಯಂ ಪಿಕ್ಚರ್ ಆಗಿ ಒಂದು ಗುಂಡಿ ತೋಡಿ ಒಳಗಾಕಿ ಇಟ್ಟಿದ್ರು. ನಮ್ಮ ದಿನಕರ್ ಶೆಟ್ಟರ್ ಅಂತ ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು, ರಾಮನಗರಲ್ಲಿ ಇದ್ರು. ಈಗ ಸದ್ಯಕ್ಕೆ ಈಗ ಎಲ್ಲಿದ್ರು ಗೊತ್ತಿಲ್ಲ, ಅವರು ಡಿಎಸ್ಪಿ ಆಗಿದ್ರು. ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಎಕ್ಸ್ಯೂಮ್ ಮಾಡಿ, ಕೋರ್ಟ್ ಅಲ್ಲಿ ಪ್ರೂವ್ ಮಾಡಿ, ಬಾಡಿ ಆಸ್ ಐಡೆಂಟಿಫೈಡ್ ಬೇಸ್ಡ್ ಆನ್ ಓನ್ಲಿ ಒಂದು ಫೇಶಿಯಲ್ ಸ್ಟ್ರಕ್ಚರ್. ಯಾಕಂತ ಹೇಳಿದ್ರೆ ಅದು ಕೇಳಿದ್ರು ಜಡ್ಜ್ ಹೇಗಂತ. ಅದಕ್ಕೆ ನಾವು ಉತ್ತರ ಕೊಟ್ಟದ್ದು, ಮಟನ್ ಬೆಳಿಗ್ಗೆ 6 ಗಂಟೆಗೆ ಹಾಕಿದ್ 6 ಗಂಟೆಗೆ ಹಾಕಿದ್ದನ್ನು ಸಂಜೆ 6 ಗಂಟೆಗೆ ಹಾಳಾಗುದಿಲ್ಲ. ಯಾಕಂತ ಹೇಳಿದ್ರೆ ಆಲ್ ದ ಬ್ಲಡ್ ಇಸ್ ಡ್ರೈನ್ಡ್. ಸೊ ಅದೇ ತರದಲ್ಲಿ ಹೇಳಿ ಅದನ್ನು ಕೋರ್ಟಿಗೆ ಕನ್ವಿನ್ಸ್ ಮಾಡಿ, ಯಾವ ಯಾವ ಗಾಯ ಅದೆಲ್ಲ, ಸ್ಟ್ಯಾಬ್ ಇಂಜುರಿ ಎಲ್ಲ ಕೋರ್ಟಿಗೆ ಕನ್ವಿನ್ಸ್ ಮಾಡಿದ ನಂತರ ಕನ್ವಿಕ್ಷನ್ ಆಯ್ತು. ಸೊ ಈ ತರ ಸ್ಟ್ಯಾಬ್ ಇಂಜುರಿ ರೂಲ್ಡ್ ಔಟ್. ಓನ್ಲಿ ಕೇಸಸ್ ಎಲ್ಲಿಯಾದ್ರೂ ಫ್ರಾಕ್ಚರ್, ಅದು ಕತ್ತಿಯಲ್ಲಿ ಕಟ್ಟಿದ್ರೆ ಅದನ್ನ ಆಂಟಿಮೋಟಮ್, ಪೋಸ್ಟ್ ಮಾರ್ಟಮ್ ಅಂತ ಹೇಳ್ಬಹುದು, ಫ್ರಾಕ್ಚರ್ ನೋಡಿ. ಯಾಕಂದ್ರೆ ಆ ಫ್ರಾಕ್ಚರ್ ಸೈಟ್ ಅಲ್ಲಿ ಸ್ವಲ್ಪ ಸ್ಟೈನಿಂಗ್ ಇರ್ತದೆ. ಆ ಸ್ಟೈನಿಂಗ್ ವಿಲ್ ಸ್ಟೇ ಫಾರ್ ಲಾಂಗ್ 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 ಟೈಮ್. ಆಂಟಿಮೋಟಮ್, ಪೋಸ್ಟ್ ಮಾರ್ಟಮ್ ಅಂತ ಹೇಳ್ಬೋದು. ಬಟ್ ಬಿಯಾಂಡ್ ದಟ್ ವೆರಿ ವೆರಿ ಡಿಫಿಕಲ್ಟ್.